ಹಾಯ್ ಹೆಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಇವತ್ತಿನ ಜರ್ನಿ ಸಖತ್ತಾಗಿದೆ. ನಾರ್ತ್ ಕರ್ನಾಟಕ ಕಡೆ ನಾವು ಹೋಗ್ತಾ ಇದ್ದೀವಿ. ಒಂದು ಒಳ್ಳೆ ಪ್ರೀ ಮಾನ್ಸೂನ್ ಜರ್ನಿ ಆಗಿರುತ್ತೆ ಕಣ್ರಿ ಇದು. ನೋಡೋಣ, ಫೋರ್ಕ್ಯಾಸ್ಟ್ ಪ್ರಕಾರ ಇಡೀ ಜರ್ನಿನಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಮಳೆ ಆಗ್ತಾ ಇದೆ ಅಂತ ಇದೆ. ನೋಡೋಣ ಫೋರ್ಕ್ಯಾಸ್ಟ್ ನಿಜ ಆಗುತ್ತೋ ಅಥವಾ ಬೆಂಗಳೂರಲ್ಲಿ ಮಾತ್ರ ನಮ್ಮನ್ನು ಮಳೆ ಬೀಳ್ಕೊಡುಗೆ ಕೊಡುತ್ತೋ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಟ್ರೈಲರ್ ನೋಡ್ಕೊಂಬಂದ್ಬಿಡಿ. ಈ ವಿಡಿಯೋನಲ್ಲಿ ನಿಮಗೋಸ್ಕರ ಏನೇನು ಕಾದಿದೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಎಷ್ಟು ಯಶವಂತಪುರ ಮೆಟ್ರೋ ಸ್ಟೇಷನ್ ಹತ್ರ ಎಷ್ಟು ಜನ ಇದ್ದಾರೆ ಅಂತ. ಜಸ್ಟ್ ಈಗ ತಾನೇ ಹುಬ್ಳಿ ಬೆಂಗಳೂರು ಜನಶತಾಬ್ದಿ ಬಂದಿದೆ, ಅದಕ್ಕೆ ನೋಡಿ ಇದೇ ಯಶವಂತಪುರ ಮೆಟ್ರೋ ಸ್ಟೇಷನು. ಗ್ರೀನ್ ಲೈನಲ್ಲಿ ಬರುತ್ತಿದ್ದು. ಸದ್ಯಕ್ಕೆ ಬೆಂಗಳೂರಲ್ಲಿ 2 ಲೈನ್ ಅವೈಲೇಬಲ್ ಇದೆ, ಒಂದು ಗ್ರೀನ್ ಲೈನು ಮತ್ತು ಒಂದು ಪರ್ಪಲ್ ಲೈನು. ಸೊ ಎಕ್ಸಿಟ್ ಆಗಿದ ತಕ್ಷಣ ನಿಮಗೆ ರೈಲ್ವೆ ಸ್ಟೇಷನ್ ಇಲ್ಲೇ ಸಿಗುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ 6 ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಟಿಕೆಟ್ ಬುಕ್ ಮಾಡ್ಕೊಂಬಿಡೋಣ. ಲಾಸ್ಟ್ ಟೈಮ್ ಹೇಳ್ಕೊಟ್ಟಂಗೆ ಪೇಪರ್ಲೆಸ್ ಕ್ಲಿಕ್ ಮಾಡಿ ಲೊಕೇಶನ್ ಅದಾಗದೇ ತೊಗೊಳುತ್ತೆ. ಆ್ಯಂಡ್ ಲಾಸ್ಟ್ ಟೈಮ್ ಒಂದು ಪಾಯಿಂಟ್ ಮರ್ತೋದೆ, ಸ್ಟೇಷನ್ ಒಳಗಡೆ ಹೋಗಿ ನೀವು ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಆಗೋಲ್ಲ. ಅಟ್ಲೀಸ್ಟ್ ಅಂದರೆ 100 ಮೀಟರ್ಸ್ ಆದರೂ ದೂರದಲ್ಲಿ ನಿಂತ್ಕೊಂಡು ಟ್ರೈ ಮಾಡಿ. ನೋಡಿ ಸ್ಟೇಷನ್ ಎಂಟ್ರೆನ್ಸ್ ಅಲ್ಲಿದೆ. ನಾನು ಆಲ್ಮೋಸ್ಟ್ ಇಷ್ಟು ದೂರದಿಂದ ಬುಕ್ ಮಾಡ್ತಾಯಿದ್ದೀನಿ. ಸೊ ಡೆಸ್ಟಿನೇಷನ್ ನೀವು ಕ್ಲಿಕ್ ಮಾಡಿದ ತಕ್ಷಣ ಇದು ರೀಸೆಂಟ್, ಲೈಕ್ ನಾನು ತುಂಬ ಟ್ರಾವೆಲ್ ಮಾಡ್ತಿರ್ತೀನಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ರೀಸೆಂಟ್ ತೋರಿಸ್ತಿರುತ್ತೆ. ಇಲ್ಲಾಂದರೆ ನಿಮ್ಗೆ ಈ ಥರ ಬರುತ್ತೆ, ಈ ಪೇಜ್ ಬರುತ್ತೆ. ಸೊ ನಾನು ಯಶವಂತಪುರಲ್ಲಿದ್ದೀನಿ, ಯಶವಂತಪುರ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಗೋಯಿಂಗ್ ಟು ಅಂತ ಇದೆ ನೋಡಿ ಇಲ್ಲಿ. ಸೊ ಗೋಯಿಂಗ್ ಟು ಬಂದು ಹೊಸಪೇಟೆ. ಸ್ಟೇಷನ್ ಕೋಡ್ ನಿಮ್ಗೆ ಗೊತ್ತಿದ್ದರೆ ಡೈರೆಕ್ಟಾಗಿ ಹೊಡೆದ್ರೂ ಬರುತ್ತೆ. HPT ಅಂತ ಹೊಡೆದ ತಕ್ಷಣ ತೋರಿಸುತ್ತೆ. ಇಲ್ಲ ಅಂದರೆ ಹೊಸಪೇಟೆ ಅಂತ ಟೈಪ್ ಮಾಡಿದ್ರೆ ಬರುತ್ತೆ ನಿಮಗೆ. ನೆಕ್ಸ್ಟ್ ಗೆಟ್ ಫೇರ್ ಅಂತ ಕ್ಲಿಕ್ ಮಾಡಿ. ನೋಡಿ ಇಷ್ಟು ರೂಟ್ಸ್ ಸಿಗುತ್ತೆ ನಿಮಗೆ. ಇನ್ ಕೇಸ್ ಏನಾದರೂ ನಿಮ್ಗೆ ಕನ್ಫ್ಯೂಸ್ ಆಯಿತು ಯಾವ ರೂಟಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ವೇರ್ ಇಸ್ ಮೈ ಟ್ರೈನ್ ಆ್ಯಪ್ ಅಂತೂ ನಿಮ್ಮ ಹತ್ರ ಇರುತ್ತೆ. ಅದನ್ನು ಚೆಕ್ ಮಾಡಿಬಿಟ್ಟು ಬೆಂಗಳೂರು ಟು ಹೊಸಪೇಟೆ ಕ್ಲಿಕ್ ಮಾಡಿ. ಇದರಲ್ಲಿ ಯಾವ ಟ್ರೈನಲ್ಲಿ ನೀವು ಹೋಗ್ತಿದ್ದೀರಾ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ನಾನು ಇವಾಗ ಹೋಗ್ತಾ ಇರೋದು ವಿಜಯಪುರ ಸ್ಪೆಷಲಲ್ಲಿ. ಇದನ್ನು ಓಪನ್ ಮಾಡ್ಕೊಳ್ಳಿ. ಅಂದರೆ ಯಾವ ಟ್ರೈನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಯಶವಂತಪುರದಿಂದ ಹೊಸಪೇಟೆವರೆಗೂ ಎಷ್ಟು ಕಿಲೋಮೀಟರ್ ಇದೆ ನೋಡಿ, 465 ಕಿಲೋಮೀಟರ್ಸ್ ಇದೆ. ಸೊ ಇದರಲ್ಲಿ ಚೆಕ್ ಮಾಡಿ 465 ನೋಡಿ, ಇಲ್ಲಿ ತೋರಿಸ್ತಿದೆ ಸೆಕೆಂಡ್ ಆಪ್ಷನ್ 465 ಅಂತ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ರೂಟ್ ನಿಮಗೆ ಸೆಲೆಕ್ಟ್ ಆಯಿತು. ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಎಷ್ಟು ಜನ ಬೇಕೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ಕಡೆ ಮಕ್ಕಳು ಎಷ್ಟು ಜನ ಇದ್ದಾರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಸೂಪರ್ ಫಾಸ್ಟ ಮೇಲ ಆರ್ಡಿನರಿನ ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಪೇಮೆಂಟ್ನ UPIಗೆ ಹಾಕ್ಕೊಳ್ಳಿ. ಬುಕ್ ಟಿಕೆಟ್. ವಿಜಯಪುರದ್ದು ಯಶವಂತಪುರ ವಿಜಯಪುರದ್ದು ಕೋಚ್ ಕಾಂಪೋಸಿಷನ್ ಏನಾದರೂ ನೀವು ಯೋಚನೆ ಮಾಡ್ತಿದ್ರೆ, ಇದು ವೇರ್ ಇಸ್ ಮೈ ಟ್ರೈನ್ ಪ್ರಕಾರ ಇಂಜನ್ನು 1 2 3 ಜನರು, ಅದಾದಮೇಲೆ AC ಕಂಪಾರ್ಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ವೇರ್ ಇಸ್ ಮೈ ಟ್ರೈನ್ ಹೆಂಗೆ ಕೊಟ್ಟಿದೆಯೋ ಸೇಮ್ ಥಿಂಗ್ ಹಾಗೆ ಬರ್ತಿದೆ. ಸೊ ವೇರ್ ಇಸ್ ಮೈ ಟ್ರೈನಲ್ಲಿ ನಿಮ್ಗೆ ಏನು ಕೋಚ್ ಕಾಂಪೋಸಿಷನ್ ಅಥವಾ ಕಂಪಾರ್ಟ್ಮೆಂಟ್ ಪೊಸಿಷನ್ಸ್ ಕೊಡ್ತೀವೋ ಅದೇ ಪೊಸಿಷನ್ಸು ಪ್ಲ್ಯಾಟ್ಫಾರ್ಮ್ ಮೇಲೆ ಸಹ ನಿಮಗೆ ಇದೆ. ಸೊ ನೀವು ವೇರ್ ಇಸ್ ಮೈ ಟ್ರೈನ್ ಕೋಚ್ ಕಾಂಪೋಸಿಷನ್ನ ನಂಬಬಹುದು. ಸೊ 8:50ಗೆ ಪ್ಲ್ಯಾಟ್ಫಾರ್ಮ್ 5ಗೆ ಶಂಟ್ ಮಾಡ್ತಿದ್ದಾರೆ. ಸಿಂಧನೂರು ಶಂಟ್ ಮಾಡ್ತಿದ್ದಾರೆ. ಯಶವಂತಪುರ ವಿಜಯಪುರ ಸ್ಪೆಷಲ್ನ
ರಶ್ ಅಂತೂ ನೋಡಿ, ಇವತ್ತು ಡೇ ಕೂಡ ತೋರಿಸ್ಬಿಡ್ತೀನಿ. ವೆಡ್ನಸ್ಡೇ ಇವತ್ತು. ವೆಡ್ನಸ್ಡೇಗೆ ನೋಡಿ ರಶ್ ಹೆಂಗಿದೆ ಅಂತ. ಇನ್ನು ವೀಕೆಂಡ್ ಯೋಚನೆ ಮಾಡಿ ಹೆಂಗಿರ್ಬೋದು ಅಂತ ಈ ಟ್ರೈನ್ನ. ನಮ್ಮ ಆಲ್ಕೋ ಲೋಕೋಮೋಟಿವ್ ಲೀಡ್ ಮಾಡ್ತಿದೆ ನೋಡಿ. ಬಟ್ ಅನ್ಫಾರ್ಚುನೇಟ್ಲಿ ಶಂಟಿಂಗ್ ಮಾತ್ರ ಅಷ್ಟೇ. ಕೋಚ್ ಕಾಂಪೋಸಿಷನ್ ಬಗ್ಗೆ ನೋಡ್ಕೊಂಬಿಡಿ. ಫಸ್ಟು SLRD ಬರುತ್ತೆ ಬ್ಯಾಕ್ ಎಂಡಿಂದ. ಇದು ಅದಾದಮೇಲೆ ಒಂದು ಜನರಲ್ ಕಂಪಾರ್ಟ್ಮೆಂಟ್ ಇದೆ, ಅದಾದಮೇಲೆ ಇನ್ನೂ ಒಂದು ಜನರಲ್ ಕಂಪಾರ್ಟ್ಮೆಂಟ್ ಇದೆ. ಅಲ್ಲಿ ಟೋಟಲಾಗೆ 3 ಜನರಲ್ ಕಂಪಾರ್ಟ್ಮೆಂಟು ಪ್ಲಸ್ ಒಂದು SLRD ಹಿಂದ್ಗಡೆ ಕೊಟ್ಟಿದ್ದಾರೆ. ಅದಾದಮೇಲೆ S1 ಸ್ಟಾರ್ಟ್ ಆಗುತ್ತೆ, S1 S7 ತನಕ. ಅದಾದಮೇಲೆ ವಾವ್ ಒಳ್ಳೆ ಒಳ್ಳೆ ಮಳೆ ಬರ್ತಿದೆ ನೋಡಿ. ಸ್ಲೀಪರ್ ಕಂಪಾರ್ಟ್ಮೆಂಟ್ಸ್ S1 S7 ತನಕ ಸ್ಟಾರ್ಟ್ ಆಗುತ್ತೆ. ಮತ್ತು B1 ಆಗಿದ ತಕ್ಷಣ ನಿಮಗೆ ಜನರಲ್ ಕಂಪಾರ್ಟ್ಮೆಂಟ್ ಸಿಗುತ್ತೆ. ಫುಲ್ ಖಾಲಿ ಕಂಪಾರ್ಟ್ಮೆಂಟ್. ಫ್ರಂಟ್ ಎಂಡಲ್ಲಿ ಬಂದಿದ್ದೀವಿ. ಸೊ ಲೊಕೊಮೋಟಿವ್ ಹಿಂದ್ಗಡೆನೇ ಕೂತಿದ್ದೀವಿ. ಟೈಮ್ ಇವಾಗ ನೋಡ್ಕೊಂಬಿಡಿ, 8:56 ಆಗ್ತಾಯಿದೆ. ಯಶವಂತಪುರದಲ್ಲಿದ್ದೀವಿ. ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಇನ್ನೇನು ಒಂದು ಸ್ವಲ್ಪ ಹೊತ್ತು ಅಷ್ಟೇ ಇರೋದು. ಜೋರಾಗಿ ಮಳೆ ಬರ್ತಿದೆ ರೀ. ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ 35 ನಿಮಿಷ ಟೈಮ್ ಇದೆ ನಮ್ಮ ಟ್ರೈನ್ ಇಲ್ಲಿಂದ ಹೊರಡೋಕ್ಕೆ. ಪ್ರತಿದಿನ ಯಶವಂತಪುರ ವಿಜಯಪುರ ಎಕ್ಸ್ಪ್ರೆಸ್ಸು ಇಲ್ಲಿಂದ 9:15 ಹೊರಡುತ್ತೆ. ನಮ್ಮ ಹಿಂದ್ಗಡೆ ನೋಡಿ ಕಪ್ಲಿಂಗ್ ಸಹ ಆಗ್ತಾಯಿದೆ. ಡೀಸೆಲ್ ಲೋಕೋಮೋಟಿವ್ ಜೊತೆ ನಮಗೆ ಇವತ್ತು ಕಪ್ಲಿಂಗ್ ಇದೆ. ನಮ್ಮ ಕೃಷ್ಣಾಜಪುರಂನ WDP 4D 40362 ಇವತ್ತು ನಮ್ಮನ್ನು ಲೀಡ್ ಮಾಡುತ್ತೆ ಎಂಡ್ ಟು ಎಂಡ್. ಮಳೆ ನೋಡಿ ಹೆಂಗೆ ಬರ್ತಾಯಿದೆ ಯಶವಂತಪುರದಲ್ಲೇ ಅಲ್ಲ, ಬೆಂಗಳೂರಲ್ಲಿ ಫೋರ್ಕ್ಯಾಸ್ಟ್ ಸಹ ಬಂದಿದೆ. ಪ್ಲಸ್ ಕೇರಳನಲ್ಲಿ ಮಾನ್ಸೂನು ಇನ್ನೂ ಬೇಗ ಬರುತ್ತೆ ಅಂತ ಹೇಳಿದ್ದಾರೆ ಹವಾಮಾನ ಇಲಾಖೆಯವರು. ಆಗಿತ್ತು ಕಣ್ರಿ, ಜನರಲ್ ಕ್ಲಾಸಲ್ಲಿ ಜರ್ನಿ ಮಾಡಿ. AC ಆಯಿತು, ಸೆಕೆಂಡ್ ಸೀಟ್ AC ಆಯಿತು, ಸ್ಲೀಪರ್ ಆಯಿತು, ಬರೀ ಇದೇ ಆಗೋಯ್ತು ಕಣ್ರಿ. ಏನೇ ಅಂದರು ಜನರಲಲ್ಲಿ ಟ್ರಾವೆಲ್ ಮಾಡೋಕ್ಕೆ ಜನರ ಮಧ್ಯದಲ್ಲಿ ಒಂದು ಮಜಾನೇ ಬೇರೆ ಅಲ್ವಾ. ಸೊ ಅದಕ್ಕೋಸ್ಕರ ಇವತ್ತು ಸ್ಲೀಪರಲ್ಲಿ ಖಾಲಿ ಇದ್ದರೂ ಸಹ ಬೇಡ ಬಿಡು ಅಂದ್ಬಿಟ್ಟು ಜನರಲಲ್ಲಿ ಇವತ್ತು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಅಷ್ಟು ಜನ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಿದ್ರು, ಜನರಲ್ ಕಂಪಾರ್ಟ್ಮೆಂಟ್ಗೋಸ್ಕರ ಅಷ್ಟು ಜನ ವೆಯ್ಟ್ ಮಾಡ್ತಿದ್ರು. ಪ್ರತಿಯೊಬ್ಬರಿಗೂ ಸೀಟ್ ಸಿಕ್ಕಿದೆ ರೀ. ಆರಾಮಾಗೆ ಎಲ್ಲರೂ ಕೂತಿದ್ದಾರೆ. ನಿಂತ್ಕೊಂಡು ಡೋರ್ ಹತ್ರ ತೂಗಾಡ್ಕೊಂಡು ಆ ಥರದ್ದೆಲ್ಲ ಏನು ಸಿಚುವೇಶನ್ ಇಲ್ಲ. ಆರಾಮಾಗಿ ಎಲ್ರಿಗೂ ಸೀಟ್ ಸಿಕ್ಕಿದೆ, ಎಲ್ಲರೂ ಆರಾಮಾಗಿ ಜರ್ನಿ ಮಾಡ್ಬೋದು ಆ ಥರ ಇದೆ. ಪ್ಲಸ್ ಇನ್ನೂ ಒಂದು ಸೀಟ್ಸ್ ಇದೆ, ಇನ್ನೊಂದು ಜನ ಕೂತ್ಕೊಂಡು ಹೋಗ್ಬೋದು. ಸೊ ಅಷ್ಟು ಜನ ಇದ್ರೂ 3 ಜನರಲ್ ಕಂಪಾರ್ಟ್ಮೆಂಟ್ ಮುಂದೆ ಮತ್ತು 3 ಜನರಲ್ ಕಂಪಾರ್ಟ್ಮೆಂಟ್ ಹಿಂದೆ ಸಾಕಾಗತ್ತೆ ಅಂತ ಹೇಳ್ತೀನಿ. ಸೊ ಮುಂದೆ ಹೋಗೋಕ್ಕಾಗಲ್ಲ, ಬಟ್ ಇಲ್ಲಿಂದನೇ ಕೋಚ್ ಕಂಪೋಸಿಷನ್ ನೋಡ್ಕೊಂಬಿಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿಂದ ಸ್ಲೀಪರ್ ಸ್ಟಾರ್ಟ್ ಆಗುತ್ತೆ. 1 ಮತ್ತು ಇದು ಈ ಕಂಪಾರ್ಟ್ಮೆಂಟ್ ಒಂದು 3 ಮತ್ತು ಮುಂದ್ಗಡೆ ಒಂದು, ಟೋಟಲಾಗೆ 4 ಸ್ಲೀಪರ್ ಕಂಪಾರ್ಟ್ಮೆಂಟ್ಸ್ ಇದೆ. ಹಿಂದ್ಗಡೆ 3 ಜನರಲ್ ಕಂಪಾರ್ಟ್ಮೆಂಟು ಪ್ಲಸ್ ಅದ್ರ ಜೊತೆ ಒಂದು ಗಾರ್ಡ್ ಕ್ಯಾಬಿನ್ನು. ಸೊ 4 ಜನರಲ್ ಕಂಪಾರ್ಟ್ಮೆಂಟು. ಮುಂದೆ ಸಹ ಸೇಮ್ ಹಾಗೆ ಇದೆ, 3 ಜನರಲ್ ಕಂಪಾರ್ಟ್ಮೆಂಟು ಪ್ಲಸ್ ಒಂದು ಗಾರ್ಡ್ ಕ್ಯಾಬಿನ್. ಟೋಟಲಾಗೆ 4 ಜನರಲ್ ಕಂಪಾರ್ಟ್ಮೆಂಟ್ ಇದೆ. 4 ಮುಂದ್ಗಡೆ, 4 ಹಿಂದ್ಗಡೆ ಪ್ಲಸ್ 4 ಸ್ಲೀಪರ್ ಕಂಪಾರ್ಟ್ಮೆಂಟ್. ಅದ್ರ ಜೊತೆ ಒಂದು AC 3 ಟೈರ್ ಕೋಚ್ ಇದೆ. ಸೊ ಟೋಟಲಾಗೆ 13 ಕೋಚ್ ಇರೋವಂತಹ ಒಂದು ಟ್ರೈನ್ ಆಗಿದೆ. ವಾಟರ್ ಬಾಟಲ್ ಮ್ಯಾಂಡೇಟ್ರಿ. ಯಾವತ್ತು ಜರ್ನಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸಫಿಷಿಯೆಂಟ್ ವಾಟರ್ ಬಾಟಲ್ನ ಕ್ಯಾರಿ ಮಾಡಿ. ಇನ್ ಕೇಸ್ ನಿಮ್ಮ ಹತ್ರ ಕಮ್ಮಿ ಆಗೋ ಪರಿಸ್ಥಿತಿ ಬಂದರೆ ಸುಮ್ಮನೆ ನೆಕ್ಸ್ಟ್ ಸ್ಟೇಷನ್ ಬರಲಿ ಅಲ್ಲಿ ತೊಗೊಳ್ಳೋಣ ಅಂದು ಮತ್ತು ಅಲ್ಲಿ ಸಿಕ್ಕಿಲ್ಲ ಅಂದರೆ ಬೇರೆ ಸ್ಟೇಷನ್ ವೆಯ್ಟ್ ಮಾಡೋದಲ್ಲ, ಯಾಕೆ ಬೇಕಲ್ವಾ. ಅದಕ್ಕೋಸ್ಕರ ಒಂದು ವಾಟರ್ ಬಾಟಲ್ ಸಾಕಾಗುತ್ತೆ. ಬಟ್ ಇನ್ನೊಂದು ವಾಟರ್ ಬಾಟಲ್ ಬ್ಯಾಕಪ್ಪಾಗೆ ತೊಗೊಂಡಿರೋದು 15 ರೂಪೀಸ್ ಆಗುತ್ತೆ. ಸೊ ಟೋಟಲಾಗೆ 30 ರೂಪೀಸ್ ಆಗುತ್ತೆ 2 ವಾಟರ್ ಬಾಟಲ್. ನೋಡಿ ಆ ಕಡೆ
ಕೆ ಎಸ್ ಆರ್ ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಡಿಪಾರ್ಟ್ ಆಗ್ತದೆ. ಸೊ 9:30 ಇರೋ ಸ್ಕೆಡ್ಯೂಲ್ ಟೈಮ್ಗೆ 9:36ಗೆ ನಮ್ಗೆ ಇಲ್ಲಿಂದ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಚಿಕ್ಕಬಾಣಾವರ ಸ್ಕಿಪ್ ಮಾಡ್ತಾ ಇದೀವಿ ನೋಡಿ ಇವಾಗ. ಫ್ಲ್ಯಾಟ್ 105ನಲ್ಲಿ ಇವತ್ತು ಸ್ಕಿಪ್ ಮಾಡಿದ್ದೀವಿ ನೋಡಿ ಚಿಕ್ಕಬಾಣಾವರ. ಸೋಲ್ದೇವನಹಳ್ಳಿ ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀವಿ. ನಮ್ಮ ಮೊದಲನೇ ಅನ್ಸ್ಕೆಡ್ಯೂಲ್ಡ್ ಹಾಲ್ಟಾಗೆ ಬಂದಿದ್ದೀವಿ ನಿಡ್ವಂಟಾಗೆ. ಈಗ ಜಸ್ಟ್ ಎಂಟ್ರ್ ಆಗಿದ್ದೀವಿ. ಏನಕ್ಕಂದರೆ ನಮ್ಮ ಮುಂದೆನೇ ಅಂದರೆ 12 ಕಿಲೋಮೀಟರ್ ಡಿಫ್ರೆನ್ಸಲ್ಲಿ ಕೆ ಎಸ್ ಆರ್ ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಹೋಗ್ತಿದೆ. ಸೊ ಅದಕ್ಕೋಸ್ಕರ ಸೇಫ್ಟಿ ರೀಸನ್ಸ್ಗೋಸ್ಕರ ನಮ್ಮನ್ನು ನಿಡ್ವಂಟನಲ್ಲಿ ಸ್ಟಾಪ್ ಮಾಡಿದ್ದಾರೆ. ಅದು ಯಾವಾಗ ಕ್ಲಿಯರ್ ಮಾಡಿದ ತಕ್ಷಣ ನಮಗೆ ಇಲ್ಲಿಂದ ಕ್ಲಿಯರೆನ್ಸ್ ಕೊಡ್ತಾರೆ. ಟೈಮ್ ಬಗ್ಗೆ ಹೇಳಬೇಕಂದ್ರೆ 10:07 ಆಗ್ತಾಯಿದೆ ಇವಾಗ. ನೋಡಿ ಕಾರ್ಗಳನ್ನ ಹೇಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅಂತ ಕ್ಲಿಯರಾಗಿ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ರಿಮ್ ಕಾಣಿಸ್ತಿದೆ ನೋಡಿ ವೀಲ್ದು. ಈ ಥರ ಸ್ಪೆಷಲಿ ಮೇಡ್ ಆಟೋಮೋಟಿವ್ ಕ್ಯಾರಿಯರ್ಸಲ್ಲಿ ಕಾರ್ಸ್ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಇಂಡಿಯನ್ ರೈಲ್ವೇಸ್ ಮುಖಾಂತರ. ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು ನೋಡಿ ನಮಗೆ. ನೋಡಿ ಸುಜುಕಿ ಗಾಡಿ ಯಾವುದೋ ಅನ್ಲೋಡ್ ಮಾಡ್ತಿದ್ದಾರೆ. ಇಲ್ಲೆಲ್ಲ ನೋಡಿ ಫುಲ್ಲು ಅದೇ ಇರೋದು. ಬಿಟ್ಟಿದ್ದೀವಿ ಯಶವಂತಪುರದಿಂದ 40 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡಿದ್ದಾಯಿತು. ಇಲ್ಲಿಂದ ನಮ್ಮ ರೂಟ್ ಬಗ್ಗೆ ನಾನು ಹೇಳ್ತೀನಿ.
ಯಶವಂತಪುರದಿಂದ ಹೊರಡಿದ ತಕ್ಷಣ ತುಮಕೂರು ಕಡೆಯಿಂದ ತಿಪ್ಟೂರಿಂದ ಅರಸೀಕೆರೆಯಿಂದ ಕಡೂರು ಮೇಲೆ ನಾವು ಹೊಸದುರ್ಗ ರೀಚ್ ಆಗ್ತೀವಿ. ಹೊಸದುರ್ಗ ಕಡೆಯಿಂದ ನಾವು ಚಿಕ್ಕಜಾಜೂರಿಂದ ದಾವಣಗೆರೆ ಲೈನ್ ಮೇಲೆ ನಾವು ಹೋಗ್ತೀವಿ. ದಾವಣಗೆರೆಯಿಂದ ನಮಗೆ ಡೈವರ್ಷನ್ ಇದೆ. ಹೊಸಪೇಟೆಗೆ ಹೋಗೋಕ್ಕೆ ಚಿಕ್ಕಜಾಜೂರು ಕಡೆಯಿಂದನೂ ಒಂದು ಲೈನ್ ಇದೆ, ಚಿತ್ರದುರ್ಗ ರಾಯದುರ್ಗ ಕಡೆ ಹೋಗಿ ಬಳ್ಳಾರಿ ಕಡೆಯಿಂದ ಹೋಗೋಕ್ಕೆ. ಬಟ್ ಆದರೆ ನಾವು ದಾವಣಗೆರೆ ಕಡೆಯಿಂದ ಹರಪನಹಳ್ಳಿ, ಕೊಟ್ಟೂರು, ಹಗರಿಬೊಮ್ಮನಹಳ್ಳಿ ಮತ್ತು ಮರಿಯಮ್ಮನಹಳ್ಳಿ ಮೇಲೆ ನಾವು ಹೊಸಪೇಟೆ ರೀಚ್ ಆಗ್ತೀವಿ. ಟೋಟಲಾಗೆ 465 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ತೀವಿ. ಸರಿಸುಮಾರು 8 ರಿಂದ 9 ಗಂಟೆ ಟ್ರಾವೆಲ್ ಟೈಮ್ ನಮಗೆ ಕೊಟ್ಟಿದ್ದಾರೆ. ಸಾಕತ್ತು ಸ್ಕಿಪ್ ಐತ್ರಿ. ಸ್ಟಾರ್ಟಿಂಗಲ್ಲಿ 103ನಲ್ಲಿ ಬಂದಿದ್ದು, ಆಮೇಲೆ TSR ಇಂದ 94-95ಗೆ ಬಂದಿದ್ದಾನೆ. ಆವಾಗಲೇ ಒಂದು ಟ್ರೈನ್ ಜೊತೆ ಕ್ರಾಸಿಂಗ್ ನೋಡಿದ್ರಲ್ಲ, ಆ ಟ್ರೈನ್ ಬಂದು ಹೊಸಪೇಟೆ KSR ಬೆಂಗಳೂರು ಪ್ಯಾಸೆಂಜರ್ ಎಕ್ಸ್ಪ್ರೆಸ್. ಆವಾಗಲೇ ಹೇಳಿದ್ನಲ್ಲ ಚಿಕ್ಕಜಾಜೂರು ಕಡೆಯಿಂದ ಒಂದು ಲೈನ್ ಹೋಗುತ್ತೆ ಅಂತ, ಅದೇ ಲೈನ್ ಕಡೆಯಿಂದ ಹೊಸಪೇಟೆ ಟ್ರೈನ್ ಬರ್ತಿರೋದು. ಚಿತ್ರದುರ್ಗ ಮತ್ತು ರಾಯದುರ್ಗ ಕಡೆಯಿಂದ ಆ ಟ್ರೈನ್ ಬರ್ತಿದೆ. ನನಗೆ 160 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಅರಸೀಕೆರೆಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ ASK ಪ್ರತಿದಿನ ವಿಜಯಪುರ ಸ್ಪೆಷಲ್ ಇಲ್ಲಿಗೆ 11:35ಕ್ಕೆ ಬರುತ್ತೆ ಮತ್ತು 11:40ಕ್ಕೆ ಇಲ್ಲಿಂದ ಹೊರಡುತ್ತೆ. ನಾವು 5 ನಿಮಿಷ ಲೇಟಾಗಿ ಬಂದಿದ್ದೀವಿ. ಜಂಕ್ಷನ್ ಅನ್ನೋ ಕಾರಣ ಇಲ್ಲಿ 5 ನಿಮಿಷ ಹಾಲ್ಟು ಕೊಟ್ಟಿದ್ದಾರೆ. ಪ್ಲಸ್ ಜಂಕ್ಷನ್ ಏನಕ್ಕಂದರೆ ನಾವು ಬಂದಿದ್ದ ಲೈನ್ ಅಂದರೆ ತುಮಕೂರು ಅರಸೀಕೆರೆ ಲೈನ್ ಮತ್ತು ನಾವು ಹೊರಡ್ತಾ ಇರೋ ಲೈನ್ ಅಂದರೆ
ಅರಸೀಕೆರೆ ಕಡೂರು ಲೈನ್ ಮತ್ತು ಇಲ್ಲಿಂದ ಒಂದು ಲೈನ್ ಹಾಸನ ಕಡೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಅರಸೀಕೆರೆನ ಜಂಕ್ಷನ್ ಅಂತ ಕರೀತಾರೆ. 11:30 ರಾತ್ರಿ ಆಗಿದ್ದರೂ ಸಹ ನಿಮಗೆ ವಾಟರ್ ಬಾಟಲ್ ಸಿಗುತ್ತೆ, ಮತ್ತು ಇಲ್ಲಿ ವಡೆ ಸಹ ಸಿಗುತ್ತೆ, ಅದ್ರ ಜೊತೆ ಸ್ನ್ಯಾಕ್ಸ್ ಐಟಮ್ಸ್ ಕಡೆ ನಿಮಗೆ ಸಿಗುತ್ತೆ. ಸೊ ಅರಸೀಕೆರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ಡೈರೆಕ್ಟಾಗಿ ನಾನು ರೆಸ್ಟ್ ಮಾಡ್ತೀನಿ. ಸೊ ನೋಡೋಣ ಎಲ್ಲಿ ಎಚ್ಚರ ಆಗುತ್ತೋ ಅಲ್ಲಿಂದ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. 5 ನಿಮಿಷ ಹಾಲ್ಟ್ ಇದ್ದರೂ ಸಹ ನಮ್ಗೆ ಆಲ್ರೆಡಿ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು ನೋಡಿ ಅಲ್ಲಿ. ಚಿಕ್ಕಜಾಜೂರು ಜಂಕ್ಷನ್.
ಟೋಟಲಾಗಿ 485 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಆದಂತಹ ಹೊಸಪೇಟೆಗೆ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ HPT. ಇಲ್ಲಿಗೆ ಪ್ರತಿದಿನ ವಿಜಯಪುರ ಎಕ್ಸ್ಪ್ರೆಸ್ 5:50ಕ್ಕೆ ಬರುತ್ತೆ ಬೆಳಗಾಂಜಾವ, ಮತ್ತು 5:55ಕ್ಕೆ ಇಲ್ಲಿಂದ ಹೊರಡುತ್ತೆ. 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಯೂಶ್ವಲಾಗಿ ಪ್ರತಿದಿನ ಆಲ್ಮೋಸ್ಟಾಗಿ ಈ ಟ್ರೈನ್ ಬಿಫೋರ್ ಟೈಮಾಗೆ ರೀಚ್ ಆಗುತ್ತೆ. ಸೊ ಇವತ್ತಿನ ಜರ್ನಿ ಪ್ರಕಾರ ನಾವು 5:20ಕ್ಕೆಲ್ಲ ರೀಚ್ ಆಗಿದ್ದೀವಿ. ಸೊ ಹೇಳಬೇಕಂದ್ರೆ ಅರ್ಧ ಗಂಟೆ ಬಿಫೋರ್ ಟೈಮು ನಾವು ಹೊಸಪೇಟೆಗೆ ಬಂದಿದ್ದೀವಿ. ಜರ್ನಿ ಎಕ್ಸ್ಪೀರಿಯೆನ್ಸ್ ಅಂತೂ ಸಖತ್ತಾಗಿತ್ತು. ಜನರಲ್ ಕ್ಲಾಸಲ್ಲಿ ನಾನು ಟ್ರಾವೆಲ್ ಮಾಡಿದ್ದೀನಿ, ಆರಾಮಾಗಿ ಒಳ್ಳೆ ನಿದ್ದೆ ಅಂತೂ ನನಗೆ ಈ ಟ್ರೈನಲ್ಲಿ ಆಯಿತು. ಹೋಗ್ತಾ ಹೋಗ್ತಾ ಸ್ವಲ್ಪ ರಶ್ ಆಗುತ್ತೆ, ಬಟ್ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿದ್ರೆ ಆರಾಮಾಗಿ ನೀವು ಕೊನೆ ತನಕ ಅಂದರೆ ಹೊಸಪೇಟೆ ತನಕ ಅಥವಾ ವಿಜಯಪುರವರೆಗೂ ನೀವು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಹೊಸಪೇಟೆನಲ್ಲೇ ಆಲ್ಮೋಸ್ಟ್ 50% ಎಲ್ಲರೂ ಇಳ್ಕೊಂಬಿಡ್ತಾರೆ. ಸೊ ಇನ್ನೂ ಖಾಲಿ ಆಗುತ್ತೆ ಈ ಟ್ರೈನ್. ಇನ್ನು ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಜನರಲ್ ಕ್ಲಾಸ್ ಆದರೆ ನಿಮಗೆ 175 ರುಪೀಸ್ ಆಗುತ್ತೆ. ಒಂದು ಮಿಸ್ಟೇಕ್ ನಾನು ಸಹ ಈ ಜರ್ನಿನಲ್ಲಿ ಮಾಡಿದೆ, ಬಟ್ ಆಮೇಲೆ ಕರೆಕ್ಟ್ ಮಾಡ್ಕೊಂಡೆ. ಅದನ್ನು UTS ಅಲ್ಲಿ ಬುಕ್ ಮಾಡ್ಬೇಕಾದ್ರೆ ನಾನು ವೇರ್ ಇಸ್ ಮೈ ಟ್ರೈನಲ್ಲಿ 155 ರುಪೀಸ್ ಅಂತ ಇದ್ರ ಜನರಲ್ ಕ್ಲಾಸ್ ತೋರಿಸುತ್ತೆ. ನಾನು ಸಹ 155 ಅಲ್ಲ ಅಂದ್ಬಿಟ್ಟು ಎಕ್ಸ್ಪ್ರೆಸ್ ಟ್ರೈನ್ ಟಿಕೆಟ್ ತೊಗೊಂಡೆ. ಬಟ್ ಆಮೇಲೆ ಗೊತ್ತಾಯಿತು ನನಗೆ ಇದು ಸೂಪರ್ ಫಾಸ್ಟ್ ಟ್ರೈನ್ ಇದು ಅಂತ. ಸ್ಪೆಷಲ್ ಟ್ರೈನೆಲ್ಲ ಸೂಪರ್ ಫಾಸ್ಟ್ ಕ್ಯಾಟಗರಿನಲ್ಲಿ ಬರುತ್ತೆ. ಸೊ 15 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ ನಿಮಗೆ ಎಕ್ಸ್ಪ್ರೆಸ್ ಟ್ರೈನ್ಗಿಂತ. ಸೊ ಅದಕ್ಕೋಸ್ಕರ ಲಾಸ್ಟ್ ಮೂಮೆಂಟಲ್ಲಿ ನಾನು ಸೂಪರ್ ಫಾಸ್ಟ್ ಸರ್ಚ್ ಚಾರ್ಜಸ್ ಅಂದ್ಬಿಟ್ಟು ಅದರಲ್ಲಿ ಆಪ್ಷನ್ ತೋರಿಸುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಮತ್ತೆ 15 ರೂಪಾಯಿ ಕೊಟ್ಬಿಟ್ಟು 175 ರುಪೀಸ್ ಆಯಿತು ನನ್ನ ಜನರಲ್ ಟಿಕೆಟ್. ಇನ್ನು ಸ್ಲೀಪರ್ ಕ್ಲಾಸಲ್ಲಿ ನೀವು ಟಿಕೆಟ್ ಬುಕ್ ಮಾಡ್ಕೊತೀರಾ ಅಂದರೆ 385 ರುಪೀಸ್ ಆಗುತ್ತೆ ಯಶವಂತಪುರದಿಂದ ಹೊಸಪೇಟೆವರೆಗೂ. ಆದರೆ ಥರ್ಡ್ AC ನಿಮಗೆ 1050 ರುಪೀಸ್ ಆಗುತ್ತೆ ನಿಮಗೆ ಯಶವಂತಪುರದಿಂದ ಹೊಸಪೇಟೆವರೆಗೂ. ಅದು ಈ ಟ್ರೈನಲ್ಲಿ ಟಿಕೆಟ್ಸ್ ಕಾಸ್ಟ್ಲಿ ಇರುತ್ತೆ. ಏನಕ್ಕಂದರೆ ಇದು ಸ್ಪೆಷಲ್ ಟ್ರೈನ್ ಕ್ಯಾಟಗರಿನಲ್ಲಿ ಬರುತ್ತೆ. ಸೊ ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ ಯಶವಂತಪುರದಲ್ಲಿ ನಿಮ್ಗೆ ಒಳ್ಳೆ ತಿಂಡಿ ತಿನಿಸುಗಳು ಸಿಗುತ್ತೆ. ಅದಾದಮೇಲೆ ತುಮಕೂರಲ್ಲಿ ಸಹ ನಿಮ್ಗೆ ಸಿಗುತ್ತೆ. ಇಡ್ಲಿ ವಡೆ ನಾನು ನೋಡಿದೆ, ಸೊ ಇಡ್ಲಿ ವಡೆ ಸಿಗುತ್ತೆ. ಸ್ನ್ಯಾಕ್ಸ್ ಐಟಮ್ ಸಹ ತುಮಕೂರಲ್ಲಿ ಅವೈಲೇಬಲ್ ಇದೆ. ಅದಾದಮೇಲೆ ತಿಪ್ಟೂರಲ್ಲಿ ಸ್ನ್ಯಾಕ್ಸ್ ಐಟಮ್ ಸಿಗುತ್ತೆ. ಅರಸೀಕೆರೆನಲ್ಲಿ ಸಹ ಸ್ನ್ಯಾಕ್ಸ್ ಐಟಮ್ಸ್ ಮತ್ತು ವಾಟರ್ ಬಾಟಲ್ ಸಿಗುತ್ತೆ. ಸೊ ಈ ಸ್ಟೇಷನ್ಸಲ್ಲಿ ಮಾತ್ರ ನಿಮಗೆ ಸಿಗುತ್ತೆ. ಅರಸೀಕೆರೆ ಆದಮೇಲೆ ನೀವು ಬೇರೆ ಕಡೆ ತೊಗೊತೀರಾ ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಏನೇ ಆದರೂ ನೀವು ಅರಸೀಕೆರೆ ಒಳಗಡೆ ನೀವು ತೊಗೊಳ್ಳಿ. ವೆಡ್ನೆಸ್ಡೇ ನಾನು ಟ್ರಾವೆಲ್ ಮಾಡಿದ್ದು, ಸೊ ನಿಮಗೆ ಗೊತ್ತಿತ್ತು ರಶ್ ಹೆಂಗಿತ್ತು. ಬಟ್ ಆದ್ರೂ ಎಲ್ರಿಗೂ ಸೀಟ್ ಸಿಗೋವಂಥ ಜನರಲ್ ಕ್ಲಾಸ್ಗಳು ತುಂಬ ಜಾಸ್ತಿನೇ ಇದೆ. 3 ಜನರಲ್ ಕ್ಲಾಸು ಪ್ಲಸ್ 1, ಸೊ 4 ಜನರಲ್ ಕ್ಲಾಸ್ ಫ್ರಂಟ್ ಎಂಡಲ್ಲಿ ಸಿಗುತ್ತೆ ಮತ್ತು 4 ಜನರಲ್ ಕ್ಲಾಸ್ ಲಾಸ್ಟಲ್ಲಿ ನಿಮಗೆ ಸಿಗುತ್ತೆ. ಹೊಸಪೇಟೆ ರೀಚ್ ಆದಮೇಲೆ 5:20ಗೆ ರೀಚ್ ಆದಮೇಲೆ ನಾವು ಅಲ್ಲಿಂದ ನಾವು AC ಪ್ರಿಪೇಯ್ಡ್ ವೆಯ್ಟಿಂಗ್ ಹಾಲ್ಗೆ ಹೋಗಿ 20 ರುಪೀಸ್ ಆಗುತ್ತೆ ನಿಮಗೆ 1 ಅವರು. ನಾವು ಸಹ 20 ರುಪೀಸ್ ಕೊಟ್ಟು 1 ಅವರ್ ರೆಸ್ಟ್ ಮಾಡಿದ್ಮೇಲೆ 6 ಅವರ್ ತನಕ. ಅದಾದಮೇಲೆ ಅಲ್ಲಿಂದ ನಾವು ಕುಷ್ಟಗಿ ಕಡೆ ಬಸ್ಸಲ್ಲಿ ಹೋದ್ವಿ. ಕುಷ್ಟಗಿಗೆ ಏನಕ್ಕೆ ಹೋದ್ವಿ ಅಂತ ನಿಮ್ಗೆ ಆಲ್ರೆಡಿ ಹಿಂದಿನ ವೀಡಿಯೋನಲ್ಲಿ ಗೊತ್ತಾಗಿರಬೇಕು. ಕುಷ್ಟಗಿಯಿಂದ ಹುಬ್ಳಿಯವ್ರಿಗೆ ಇನಾಗ್ರೇಷನ್ ಆಗೋಂಥ ಪ್ಯಾಸೆಂಜರ್ ಟ್ರೈನಲ್ಲಿ ಟ್ರಾವೆಲ್ ಮಾಡೋಕ್ಕೆ ನಾವು ಕುಷ್ಟಗಿ ತನಕ ಹೋಗಿದ್ವಿ. ಸೊ ಇದಾಗಿತ್ತು ನನ್ನ ಜರ್ನಿ ಯಶವಂತಪುರದಿಂದ ವಿಜಯಪುರವರೆಗೂ. ನಿಮಗೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ. ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಹೊಸಪೇಟೆಯಿಂದ. ಮತ್ತೆ ಸಿಗೋಣ ಆದಷ್ಟು ಬೇಗ ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.